ಗದ್ಯಪಾಠ 10 ಧೀರ ಬಾಲಕ ನರೇಂದ್ರ. ಪದಗಳ ಅರ್ಥ ಮತ್ತು ಭಾಷಾಭ್ಯಾಸ. ಪದಗಳ ಅರ್ಥ: ಅರಿ, ತಿಳಿ, ನೋ, ಏಕಾಗ್ರತೆ, ತದೇಕಚಿತ್ತತೆ, ಕಾನ್ಸಂಟ್ರೇಷನ್, ಕುತೂಹಲ, ತವಕ, ತಿಳಿದುಕೊಳ್ಳುವ ಆಸಕ್ತಿ, ಕ್ಯೂರಿಯಾಸಿಟಿ, ಗುಂಗು, ತಲ್ಲೀನತೆ, ಮುಳುಗುವಿಕೆ, ಇಮರ್ಷನ್, ತಂಟೆ, ಗೋಜು, ಉಪದ್ರವ, ಡಿಸ್ಪ್ಯೂಟ್, ಪರಿವೆ, ಅರಿವು, ಅವೇರ್ನೆಸ್, ಮಾಲಿ, ತೋಟ ಕಾಯುವವನು, ಗಾರ್ಡನರ್, ಉಪಾಯ, ಯುಕ್ತಿ, ಐಡಿಯಾ, ಕೆಂಡ, ಉರಿಯುತ್ತಿರುವ ಇದ್ದಿಲು, ಲಿವಿಂಗ್ ಕೋಲ್, ಗಮನಿಸು, ಲಕ್ಷಿಸು, ಲಿಸನ್, ಚಿಂತನೆ, ಯೋಚನೆ, ಧ್ಯಾನ, ಥಿಂಕಿಂಗ್, ದೌರ್ಬಲ್ಯ, ಬಲಹೀನವಾದ, ವೀಕ್ನೆಸ್, ಬೆರಗು, ಆಶ್ಚರ್ಯಪಡು, ಬಿ ಸರ್ಪ್ರೈಸ್ಡ್, ಸಿದ್ಧ, ಸಮರ್ಥ, ರೆಡಿ. ಭಾಷಾಭ್ಯಾಸ. ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. 1. ಸಿದ್ಧನಾಗು: ನಾನು ಪರೀಕ್ಷೆಗೆ ಸಿದ್ಧನಾಗುತ್ತೇನೆ. 2. ಏಕಾಗ್ರತೆ: ನಾವು ಏಕಾಗ್ರತೆಯಿಂದ ಅಭ್ಯಾಸ ಮಾಡಬೇಕು. 3. ಕಣ್ಮುಚ್ಚಿ: ನಾವು ದೇವರಲ್ಲಿ ಕಣ್ಮುಚ್ಚಿ ಪ್ರಾರ್ಥನೆ ಮಾಡಬೇಕು. 4. ಕುತೂಹಲ: ಪರೀಕ್ಷೆಯ ಫಲಿತಾಂಶಕ್ಕಾಗಿ ನಾವು ಕುತೂಹಲದಿಂದ ಕಾಯುತ್ತೇವೆ. 5. ಉಪಾಯ: ಅಪಾಯ ಬಂದಾಗ ಒಳ್ಳೆಯ ಉಪಾಯ ಮಾಡಬೇಕು. ಬಿಟ್ಟ ಸ್ಥಳಗಳನ್ನು ನೀಡಿರುವ 4 ಆಯ್ಕೆಯ ಉತ್ತರಗಳಿಂದ ಸರಿಯಾದದ್ದನ್ನು ಆರಿಸಿ ಬರೆಯಿರಿ. 1. ನರೇಂದ್ರನು ಧ್ಯಾನ ಮಾಡುತ್ತಿದ್ದಾಗ ಮೈಮೇಲೆ ಹಾವು ಹರಿದಾಡಿತು. 2. ನರೇಂದ್ರನಿಗೆ ಭೂತದ ಬಗೆಗೆ ಕುತೂಹಲ ಇತ್ತು. 3. ನರೇಂದ್ರನು ನಾನು ಓದುವಾಗ ಉರಿವ ಕೆಂಡವನ್ನು ನನ್ನ ಮೇಲಿಟ್ಟರೂ ಗೊತ್ತಾಗುವುದಿಲ್ಲ ಎಂದನು. 4. ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ. ಭಾಗ ಈ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಮಾಧುರಿ, ಭಯ, ಅಭಯ. ಕಷ್ಟ, ಸುಖ. ಜನನ, ಮರಣ. ಕೀರ್ತಿ, ಅಪಕೀರ್ತಿ. ಆಸೆ, ನಿರಾಸೆ. ಭಾಗ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ. ಮಾಧುರಿ: ಕಣ್ಮುಚ್ಚಿ, ಕಣ್ಣು ಪ್ಲಸ್ ಮುಚ್ಚಿ. 1. ಹಾವೊಂದು, ಹಾವು ಪ್ಲಸ್ 1. 2. ನರೇಂದ್ರ, ನರ ಪ್ಲಸ್ ಇಂದ್ರ. 3. ನೂರಾರು, 100 ಪ್ಲಸ್ 6. 4. ಹೀಗೆಂದರು, ಹೀಗೆ ಪ್ಲಸ್ ಎಂದರು.